ಶ್ರೀರಾಮುಲು ಆರೋಪಕ್ಕೆ ಜನಾರ್ದನ ರೆಡ್ಡಿ ಸಿಡಿದೆದ್ದಿದ್ದಾರೆ. ರಾಮುಲು ಹಳೆ ವಿಚಾರ ಕೆದಕಿ ರೆಡ್ಡಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಶ್ರೀರಾಮುಲು ವಿರುದ್ಧ ನಾನು ದೂರು ನೀಡಿಲ್ಲ, ದೂರು ನೀಡುವಂತಹ ಜಯಮಾನ ನನ್ನದಲ್ಲ, ಕೊಲೆಗಾರರಿಂದ ರಾಮುಲುಗೆ ರಕ್ಷಣೆ ಕೊಡಿಸಿದ್ದು ನಾನು. ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನಾನು ಆತನ ಬೆಂಬಲಕ್ಕೆ ನಿಂತೆ. ರಾಮುಲು ನನ್ನ ಬಿಜೆಪಿಗೆ ತಂದು ಮಂತ್ರಿ ಮಾಡಿದ್ದು ನಾನು ಅಂತ ಹೇಳಿ ಕೌಂಟರ್ ಅನ್ನ ಕೊಟ್ಟರು. ಶ್ರೀರಾಮುಲುನನ್ನ ರಾಜಕೀಯದಲ್ಲಿ ಬೆಳೆಸಿದ್ದು ನಾನು ಅನ್ನೋ ಜನಾರ್ದನ್ ರೆಡ್ಡಿ ಹೇಳಿಕೆಗೆ ರಾಮುಲು ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನನ್ನು ಯಾರೂ ಬೆಳೆಸಿಲ್ಲ, ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದವನು, ನಾನು ಬೀದಿಯಿಂದ ಬಂದಿಲ್ಲ. ನಾನು ಮೊದಲು ಮೊಣಕಾಲ್ಮೂರು ಕ್ಷೇತ್ರದಿಂದ ಗೆದ್ದೆ, ಬಾದಾಮಿ ಒಂದು ಕ್ಷೇತ್ರ ಬಿಟ್ಟು ಎಲ್ಲಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದೆ. ವೈಯಕ್ತಿಕವಾಗಿ ಈವರೆಗೂ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದರು. ನಾನೇ ಬೆಳೆಸಿದ್ದೀನಿ, ಯಾರು ಬೆಳೆಸಬೇಕಾಗುತ್ತೆ? ಯಾರನ್ನ ಬೆಳೆಸಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಅವರ ಹಣೆ ಬರದಲ್ಲಿ ಇರಬೇಕು, ಯಾರು ಬೆಳೆಸ್ಬೇಕು, ಯಾರು ಬೆಳೆಸ್ಕೊಳಕ್ಕಾಗಲ್ಲ ಅಂತ ಹೇಳಿ. ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಇವತ್ತು ರಾಜ್ಯದ ನಾಯಕರು, ಕೇಂದ್ರ ನಾಯಕರು ರಾಮುಲು ಅಂದ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಸೋತಿದ್ರು ಕೂಡ ನನಗೆ ಗೌರವ ಸಿಗ್ತಾ ಇತ್ತು ಅಂದ್ರೆ ನಾನು ಮಾಡಿದಂತ ಶ್ರಮ. ಹಂಗಾಗಿ ಇವತ್ತು ಜನರು ಗುರುಸಂತ ಕೆಲಸ ಮಾಡ್ತಾರ. ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಿಂಗ ಮಾತಾಡೋದು, ನನ್ನ ಕ್ರಿಮಿನಲ್ ಅಂತ ಬಿಂಬಿಸೋದು. ಡಿಕೆಶಿಯನ್ನ ಬಳಸಿಕೊಂಡು ಸತೀಶ್ ಜಾರಕಿಹೊಳಿಯನ್ನ ಮಟ್ಟ ಹಾಕೋದಕ್ಕೆ ಶ್ರೀರಾಮುಲು ಮುಂದಾಗಿದ್ದ ಎಂಬ ಜನಾರ್ದನ್ ರೆಡ್ಡಿ ಹೇಳಿಕೆಗೆ ಶ್ರೀರಾಮುಲು ತಿರುಗೇಟನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಸತೀಶ್ ಜಾರಕಿಹೊಳಿಯನ್ನ ಮಟ್ಟ ಹಾಕೋದಕ್ಕೆ ನಾನ್ಯಾರು? ಜನಾರ್ದನ ರೆಡ್ಡಿ ಅವರು ಹೂವೆಗಿಂತ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಪ್ರಭಾವಿ ನಾಯಕ, ಹಾಗೆಯೇ ಬಿಜೆಪಿಯಲ್ಲಿ ನಾನು ಪ್ರಭಾವಿ ನಾಯಕನಾಗಿದ್ದೇನೆ. ಡಿಕೆಶಿ ಬಳಸಿಕೊಳ್ಳೋದಕ್ಕೆ ನಾನು ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ವಿರುದ್ಧ ಕಿಡಿಕಾರಿದರು. ರೆಡ್ಡಿ ಅವರು ಹೂವೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕ ನಾನ್ಯಾರು? ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವಣ್ಣ. ನಾನು ಅವ್ರ ಮಟ್ಟಕ್ಕೆ ನಾನೇ ಅವನು. ಅವ್ರ ಸಮುದಾಯ ಅಂದ್ರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಅಲ್ಲಿ ಕೂಡ ಇದಾರಣ್ಣ. ಅಣ್ಣ ಯಾವತ್ತು ಕೂಡ ಯಾರಿಗೆ ಬೇಕಿದ್ದಾರೆ? 137 ಗೆದ್ದಾರಣ್ಣ. ನಮ್ ಇವತ್ತು ಸೋತಂತವ್ನು ರಾಮ್ಲು ಸೋತಂತವ್ರಣ್ಣ. ಅಲ್ಲ, ಪ್ರಬಲ ನಾಯಕರಾದ್ರೆ ಕೂಡ ನಾನು ಏನ್ ಮಾಡಕ್ಕಾಗುತ್ತೆ ಅಣ್ಣ? ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ, ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ ಹೋಗಲ್ಲ ಅಣ್ಣ. ಒಬ್ಬೂರು ರಾಜ, ಒಬ್ಬೂರಿನಲ್ಲಿ ಗುಲಾಮನ. ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು, ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕರ, ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ. ದಿಸ್ ಇಸ್ ಪ್ರಾಕ್ಟಿಕಲ್ ವಾಟ್ ಐಮ್ ಸೇಯಿಂಗ್. ಅಲ್ಲ, ಕಮ್ಯುನಿಟಿ ಲೀಡರ್ ಅಂತ ಒಪ್ತೀನಿ ನಾನು, ಇಲ್ಲ ಅನ್ನಕ್ ಹೋಗಲ್ಲ. ಅಂದ್ರೆ ಈ ಜಟಾಪಟಿ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡಿದ ಅವರು, ಶ್ರೀರಾಮುಲು ಪಕ್ಷ ಬಿಡೋದಿಲ್ಲ, ನಾಳೆ ಅವರನ್ನ ಮನವೊಲಿಸ್ತೀವಿ. ಶ್ರೀರಾಮುಲು ಫೋನ್ ಮಾಡಿ ನೋವನ್ನ ತೋಡಿಕೊಂಡಿದ್ದಾರೆ, ಅವರನ್ನ ಸಮಾಧಾನ ಪಡಿಸುವ ಪ್ರಯತ್ನ ನಡೆದಿದೆ. ಜನಾರ್ದನ್ ರೆಡ್ಡಿ ಜೊತೆಯೂ ಈಗಲೇ ಮಾತಾಡ್ತೇನೆ. ಇಷ್ಟೆಲ್ಲ ಆಗಿರೋದು ಬಳ್ಳಾರಿ ರಾಜಕಾರಣಕ್ಕಾಗಿ ಅಷ್ಟೇ. ಈ ಬಗ್ಗೆ ನಾನು ಇಬ್ಬರ ಜೊತೆ ಮಾತಾಡ್ತೀನಿ ಅಂತ ಹೇಳಿದರು. ಸಚಿವ ರಾಜಣ್ಣ, ಗೃಹ ಸಚಿವ ಜಿ ಪರಮೇಶ್ವರ್ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ತುಮುಲ್ ಅಧ್ಯಕ್ಷ ಪಟ್ಟಕ್ಕಾಗಿ ಕೈ ನಾಯಕರ ವಿರುದ್ಧ ಅಸಮಾಧಾನ ಭುಗಿಲೆದ್ದಿದೆ. ಇದೀಗ ಶ್ರೀನಿವಾಸ್ ಅಸಮಾಧಾನ ವಿಚಾರಕ್ಕೆ ರಾಜಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ನಾನು ಯಾರಿಗೆ ಕೇಳೋನಲ್ಲ, ದೇವರು ಹೇಗೆ ಬುದ್ಧಿ ಕೊಡ್ತಾನೋ ಹಾಗೆ ಮಾಡಿದ್ದೀನಿ. ಒಬ್ಬ ದಲಿತ ಅಧ್ಯಕ್ಷ ಆಗಿರೋದಕ್ಕೆ ಇಷ್ಟೊಂದು ರಂಪ ಮಾಡ್ತಾರಲ್ವಾ? ದಲಿತರ ಮತ ಇರುವವರುಗಳಿಗೆ ಬೇಡ, ನನಗಂತೂ ಖುಷಿ ಇದೆ. ಪಾವಗಡ ಶಾಸಕ ವೆಂಕಟೇಶ್ವರನ್ನ ನಾಮ ನಿರ್ದೇಶನ ಮಾಡಿ ಅಧ್ಯಕ್ಷ ಮಾಡಿದ್ದು ನಾನೇ, ಬೇರೆಯವರನ್ನ ದೂಷಣೆ ಮಾಡಲ್ಲ ಅಂತ ಹೇಳಿದ್ರು. ರಾಮುಲುದು ಈಗ ನಾನು ಮಾಧ್ಯಮದ ಮೂಲಕ ನೋಡಿದೆ. ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು. ಅದು ಮನಸ್ತಾಪ ಬರ್ತಕ್ಕಂಥದ್ದಕ್ಕೆ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಬೈ ಎಲೆಕ್ಷನ್ಗೆ ಬಂಗಾರು ಹನುಮಂತನ ಕ್ಯಾಂಡಿಡೇಟ್ ಮಾಡಿದ್ರು ಅಂತೇಳಿ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇರಬಹುದು ಅಂತ ನನ್ನ ಊಹೆ. ಕಾಂಗ್ರೆಸ್ ಅಲ್ಲಿ ಪವರ್ ಶೇರಿಂಗ್ ಚರ್ಚೆ ವಿಚಾರಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದರು. ರಾಮನಗರ ಜಿಲ್ಲೆಯ ಬಿಡದಿಯ ಮಂಚೇಗೌಡನ ಪಾಳ್ಯದಲ್ಲಿ ಮಾತನಾಡಿದ ಅವರು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈ ಬಗ್ಗೆ ಯಾವುದೇ ಹೇಳಿಕೆಯನ್ನ ನೀಡದಂತೆ ತಿಳಿಸಿದ್ದಾರೆ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸಿಕೊಂಡು ಒಟ್ಟಾಗಿ ಹೋಗ್ತೀವಿ. ಬಿಜೆಪಿಯ ಗೊಂದಲಕ್ಕೂ ನಮಗೂ ಹೋಲಿಕೆ ಮಾಡಬೇಡಿ. ಚುನಾವಣೆ ಪೂರ್ವದಲ್ಲೂ ನಮ್ಮಲ್ಲಿ ಬಣ ರಾಜಕೀಯ ಅಂತ ಚರ್ಚೆ ಮಾಡಿದ್ರಿ, ಆದ್ರೆ ಚುನಾವಣೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಬಹುಮತ ತೆಗೆದುಕೊಂಡಿಲ್ವಾ? ನಾವು ಈಗಲೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದೀವಿ. ನಾವು ಪವರ್ ನಲ್ಲಿದ್ದೇವೆ, ನಮ್ಮಲ್ಲಿ ಪವರ್ ಶೇರಿಂಗ್ ಮುಖ್ಯ ಅಲ್ಲ ಅಂತ ಹೇಳಿದ್ರು. ಯಾವ ಗೊಂದಲ ಇದೆ? ಯಾವ ಗೊಂದಲ? ಬಹಿರಂಗವಾಗಿ ನೋಡಿ, ಬಹಿರಂಗ ಯಾವ ವಿಷಯದ ಬಗ್ಗೆ ಅಷ್ಟೇ. ಅದು ನೋಡಿ, ಕೆಪಿಸಿ ಅಧ್ಯಕ್ಷರಾಗೋ ಬಗ್ಗೆ ಎಲ್ಲರೂ ಏನ್ ಹೇಳಿದ್ದಾರೆ? ಹೈಕಮಾಂಡ್ ತೀರ್ಮಾನ ಆಗ್ಬೇಕು ಅಂತ ಹೇಳಿರೋದು.
ಹೈಕಮಾಂಡ್ ತೀರ್ಮಾನ ಪ್ರಕಾರ ನಾವೆಲ್ಲ ಹೋಗ್ತೀವಿ ಅಂತ ಹೇಳಿದ್ದಾರೆ, ಆಯಿತಾ. ಆದ್ದರಿಂದ ಅದು ಆ ವಿಷಯದ ಬಗ್ಗೆ ನಾವಿನ್ನೇನು ಹೆಚ್ಚು ಚರ್ಚೆ ಮಾಡೋ ಅಗತ್ಯ ಇಲ್ಲ. ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಸಾಹೇಬರು ಕೂಡ ಖಂಡಿತವಾಗಿ ಹೇಳಿದ್ದಾರೆ, ಈ ವಿಷಯ ನಮ್ಮ ಗಮನದಲ್ಲಿದೆ, ನಾವು ತೀರ್ಮಾನ ಮಾಡ್ತೀವಿ, ಎಲ್ಲ ಸುಮ್ಮನೆ ಇರಿ ಅಂತ ಅವರು ಹೇಳಿದ್ದಾರೆ. ಸೊ ಅಷ್ಟು ಬಿಟ್ಟರೆ ಇನ್ಯಾವ ನಮ್ಮಲ್ಲಿ ಗೊಂದಲ ಇಲ್ಲ, ಏನಿಲ್ಲ. ನೀವು ಈಗ BJPಯಲ್ಲಿ ಆಗ್ತಾ ಇರೋ ಗೊಂದಲಕ್ಕೂ ನಮಗೂ ಹೋಲಿಕೆ ಮಾಡಲೇಬೇಡಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮೊನ್ನೆ ಬೆಳಗಾವಿಯಲ್ಲೂ ಕೂಡ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡೋದು. ಎಲ್ಲ ಕಾರ್ಯಕ್ರಮಗಳು ಮುಖ್ಯಮಂತ್ರಿಯವರು, ನಮ್ಮ ಉಪಮುಖ್ಯಮಂತ್ರಿ, ಅಧ್ಯಕ್ಷರು ಎಲ್ಲರೂ ಜೊತೆಲೇ ಸೇರಿ ಮಾಡ್ತಾ ಇದ್ದೀವಿ. ಚುನಾವಣೆ ಪೂರ್ವದಲ್ಲೂ ಇದನ್ನೇ ಹೇಳಿದ್ರಿ ನೀವು. ಆವಾಗ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಅಧಿಕಾರಕ್ಕೆ ಬರಲಿಲ್ವಾ? ಅವಾಗಲೂ ಅದೇ ಹೇಳ್ತಾ ಇದ್ರಿ, ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಇದೆ, ಇವರಿಬ್ಬರ ಮಧ್ಯೆ ಅದಿದೆ ಇದೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು. ಈಗಲೂ ಒಟ್ಟಿಗೆ ಮಾಡ್ತಾ ಇದ್ದೀವಿ. 3 ಉಪಚುನಾವಣೆ ಗೆದ್ದೋ, ಹೇಗೆ ಗೆದ್ದೋ, ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದಕ್ಕೆ. ಇಲ್ಲಿ ಇನ್ನು ಇದೇ ವೇಳೆ ಮೂಡಾ ಕೇಸ್ನಲ್ಲಿ ಸಿಎಂ ಕುಟುಂಬಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ವಿಚಾರಕ್ಕೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಪ್ಪು ಮಾಡಿದ್ರೆ ತಾನೇ ತಪ್ಪು ಅಂತ ಹೇಳೋದು, ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ. ಮೂಡಾ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿದ್ದೇವೆ. ಈಗಾಗಲೇ ಇಡಿ ತನಿಖೆ ಮಾಡ್ತಿದೆ. ಮೊನ್ನೆ 300 ಕೋಟಿ ಅಂತ ಹೇಳಿದ್ರು. ಸಿಎಂಗೂ ಅದಕ್ಕೂ ಸಂಬಂಧ ಇದೆಯಾ? ಸುಮ್ಮನೆ ಎಲ್ಲದಕ್ಕೂ ಸಿಎಂ ಹೆಸರು ತಳುಕು ಹಾಕೋದು ಸರಿಯಲ್ಲ. ಸಿಎಂ ಹೆಸರು ಹಾಳು ಮಾಡೋದಕ್ಕೆ ಕೇಂದ್ರ ಬಿಜೆಪಿ ಷಡ್ಯಂತ್ರವನ್ನ ಮಾಡ್ತಾ ಇದೆ. ತನಿಖಾ ಅಧಿಕಾರಿಗಳಿಗೆ ಕೇಂದ್ರ ಬಿಜೆಪಿ ಒತ್ತಡವನ್ನ ಹಾಕ್ತಾ ಇದೆ. ಇದರಲ್ಲಿ ಸಿಎಂ ಹೆಸರು ಹೇಳಿ ಅಂತ ಹೇಳಿ ಮೂಡಾ ಅಧಿಕಾರಿಗಳಿಗೆ ধমಕಿ ಹಾಕ್ತಾರೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಕಿಡಿಕಾರಿದೆ. ನೋಡಿ, ತಪ್ಪು ಮಾಡಿದರೆ ತಾನೇ ನಾವು ಅವ್ರ ಮೇಲೆ ಏನಾದರೂ ಇದೆ ಅಂತ ಹೇಳ್ಬೋದು. CM ಅವ್ರು ಏನು ತಪ್ಪು ಮಾಡಿದ್ದಾರೆ? ಯಾವ ತಪ್ಪು ಮಾಡಿಲ್ಲ. ನಾವು ಭಾಳ ಸ್ಪಷ್ಟವಾಗಿದ್ದೇವೆ. ಲೋಕಾಯುಕ್ತರು ಕೂಡ ತನಿಖೆ ಮಾಡಿಕೊಟ್ಟಿದ್ದಾರೆ. ಬೇರೆ ಈಗ ED ಅವರು ಎಲ್ಲ ಹೋಗಿ ಹುಡುಕಾಡ್ತಾ ಇದ್ದಾರೆ. ಈಗ ಮೊನ್ನೆ ಯಾವುದೋ 300 ಕೋಟಿ ರೂಪಾಯಿ ಅಂತ ಹೇಳಿದ್ರು. ಅದಕ್ಕೂ CMಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಸುಮ್ಮನೆ ಅದಕ್ಕೆ CM ಅನ್ನ ಹೆಸರನ್ನು ಅದಕ್ಕೆ ಸೇರ್ಸೋಕೆ ನೋಡಿದ್ರು. ಸೊ ED ಅವರು ನೋಡ್ತಾವ್ರೆ, CBI ಅವ್ರಿಗೂ ಕೂಡ ತೊಗೊಳಕ್ಕೆಲ್ಲ ಪ್ರಯತ್ನ ಮಾಡಿದ್ರು, ಲೋಕಾಯುಕ್ತನೂ ಮಾಡ್ತಾ ಇದ್ದಾರೆ. ಯಾರು ಬೇಕಾದ್ರೆ ತನಿಖೆ ಮಾಡಲಿ, ನಾವು ಆ ಥರದೇನು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ವಿನಾಕಾರಣ ಅವರ ಹೆಸರನ್ನು ಹಾಳು ಮಾಡಬೇಕು ಅಂತೇಳಿ ಷಡ್ಯಂತ್ರ ಕೇಂದ್ರ BJP ಮಾಡ್ತಾ ಇರೋದ್ರಲ್ಲಿ ಸಂದೇಹನೇ ಇಲ್ಲ. ಸ್ಪಷ್ಟ ಇದೆ. ಅಧಿಕಾರಿಗಳು ಕಳಿಸೋದು, ರೇಡ್ ಮಾಡಿಸೋದು, ಅವ್ರಿಗೆ ಇಂಥ ಇದೇ ಥರ ಹೇಳಿಕೆ ಕೊಡಿ ಅಂತ ಹೇಳುವಂಥದ್ದು, CM ಹೆಸರು ತಗೊಂಬನ್ನಿ ಅಂತ ಹೇಳೋದು, ಇದೆಲ್ಲ. ಕೊಪ್ಪಳದಲ್ಲಿ ಅಣುಸ್ಥಾವರ ಸ್ಥಾಪನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಈ ವಿಚಾರಕ್ಕೆ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಅಣುಸ್ಥಾವರ ಸ್ಥಾಪನೆಯ ಬಗ್ಗೆ ಯಾವುದೇ ಭಯ ಬೇಡ. ಪ್ರತಿ 5 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ವೆ ಮಾಡುತ್ತೆ. ಸರ್ವೆ ಮಾಡಿದ ಕೂಡಲೇ ಸ್ಥಾವರ ಸ್ಥಾಪನೆ ಮಾಡಲಾಗೋದಿಲ್ಲ. ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಖನಿಜ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಜನರು ಭಯ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದರು. ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡ್ತೀವಿ ಅಂತ ಏನ್ ಹೇಳ್ತಾ ಇದ್ದಾರೆ ಅದು ನಿಜವಾಗ್ಲೂ ಬಹಳ ಜನರಿಗೆ ತಪ್ಪು ಆಗಿ ಕೆಲಸ ಆಗ್ತಾ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ಕೇಂದ್ರ ಸರ್ಕಾರ ಈ ದೇಶದಲ್ಲಿರುವಂತ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಂತ ಸರ್ವೆ ಮಾಡಿಕೊಡ್ತದೆ ಅಂತ ಹೇಳ್ತಾರೆ. ಆದ್ರೆ ಸರ್ವೆ ಮಾಡಿಕೊಟ್ಟಿದ್ದೇ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಈಗ ನೀವು ರೂಪರೇಷೆಗಳನ್ನಾಗಲಿ ಯಾವುದೇ ಕಾರಣ. ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆಗೆ ಡಿಕೆಶಿ ಪ್ರಯತ್ನ ನಡೆಸ್ತಾ ಇದ್ದಾರೆ ಎಂಬ ವಿಚಾರಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ನಾನು ಯಾವುದೇ ರಾಜಕೀಯ ಹೇಳಿಕೆ ನೀಡುವುದಕ್ಕೆ ಹೋಗುವುದಿಲ್ಲ. ಎಐಸಿಸಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಸಾರ್ವಜನಿಕವಾಗಿ ರಾಜಕೀಯ ಹೇಳಿಕೆಯನ್ನ ಕೊಡಬೇಡಿ ಅಂತ ಹೇಳಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ಒಳ ಜಗಳಕ್ಕೂ ನಮಗೂ ಸಂಬಂಧ ಇಲ್ಲ. ಅದು ಅವರ ಆಂತರಿಕವಾದಂತಹ ವಿಚಾರ. ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದಲ್ಲಿ 4 ಗುಂಪುಗಳಿವೆ ಅಂತ ಇದ್ರು. ಕಾಂಗ್ರೆಸ್ ಪಕ್ಷಕ್ಕೆ 4 ಬಾಗಿಲು ಎನ್ನುತ್ತಿದ್ರು. ಈಗ ನಾವು ಕೂಡ ಅವರನ್ನ ಏನಪ್ಪಾ ನಿಮ್ಮ ಪಕ್ಷ ಹೀಗಿದೆ ಅಂತ ಹೇಳಿ ಕೇಳ್ತಿದ್ದೀವಿ, ಇಷ್ಟು ಬಾಗಿಲುಗಳಿವೆ ಅಂತ ಹೇಳಿ ಕೇಳಬಹುದಲ್ವಾ ಅಂತ ಹೇಳಿ ಕಿಡಿಕಾರಿದ್ರು. ನೋಡಿ, ಫಸ್ಟ್ ಆಫ್ ಆಲ್ ನಾನು ಯಾವುದೇ ರಾಜಕೀಯ ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ. ನಮಗಾಗಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅವರೆಲ್ಲ ಸಾರ್ವಜನಿಕವಾಗಿ ರಾಜಕೀಯ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳಿದರೆ ನಾವು ಯಾರು ಕೊಡೋದಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ಒಳಜಗಳ ಏನಿದೆ ಅದು ನಮಗೆ ಸಂಬಂಧ ಇಲ್ಲ. ಅವರ ಆಂತರಿಕವಾದಂಥ ವಿಚಾರ ಅದು. ಆದರೂ ಕೂಡ ನಾನು ಹೇಳಲೇಬೇಕಾಗ್ತದೆ, ಅವರು ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ರು. 4 ಗುಂಪುಗಳಿದ್ದಾವೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಕ್ಷದ 4 ಬಾಗಿಲು ಹೊಡೆದು ಹೋಗಿದೆ, ಚೂರಾಗಿದೆ, ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈಗ ನಾವು ಕೂಡ ಅವರಿಗೆ ಕೇಳ್ಬೋದಲ್ಲ.
1 ತಿಂಗಳಿಂದ ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಶಾಮನೂರು ಶಿವಶಂಕರಪ್ಪ ಕಳೆದ 2 ದಿನಗಳ ಹಿಂದೆ ಚಿಕಿತ್ಸೆಯನ್ನ ಪಡೆದು ದಾವಣಗೆರೆಗೆ ಆಗಮಿಸಿದ್ದಾರೆ. ಈ ಹಿನ್ನೆಲೆ ಎಸ್ಎಸ್ ಯುವ ಅಭಿಮಾನಿ ಬಳಗ ವತಿಯಿಂದ ಅಭಿಮಾನಿಗಳು ದುರ್ಗಾಂಬಿಕಾ ದೇವಿಗೆ ಪೂಜೆಯನ್ನ ಸಲ್ಲಿಸಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ಹರಕೆ ತೀರಿಸಿದರು. ಬಳಿಕ ಸಾರ್ವಜನಿಕರಿಗಾಗಿ ಸಿಹಿ ವಿತರಿಸಿದರು. ಅಣ್ಣ